ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಗೆಳೆಯರ ಬಳಗ ಹಾಗೂ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ವರಿಷ್ಠರು ಮತ್ತೆ ಯುವ ಮುಖಂಡರುಗಳು, ಸ್ನೇಹಿತರುಗಳು, ಬಂಧು ಬಳಗ ಪ್ರತಿಯೊಬ್ಬರು ಕೂಡ ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ಮುಂದಿನ ದಿವಸಗಳಲ್ಲಿ ನಮ್ಮಿಂದ ಒಂದಷ್ಟು ಜನಕ್ಕೆ ಬೆಳಕಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ಆಮೇಲೆ ಇತ್ತೀಚೆಗಷ್ಟೇ ನಾವು 10,000 ಸಸಿಗಳು ನೆಡೋದ್ರ ಮುಖಾಂತರ ಒಂದಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸನ ಮಾಡ್ತೀವಿ. ಜನಗಳ ಆಶೀರ್ವಾದ ನಮಗಿರಲಿ. ನಾವು ನಿಮ್ಮ ಸೇವಕರಾಗಿ ಸದಾಕಾಲ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ. ಇವತ್ತು ನೀವೇ ನೋಡ್ತಾ ಇರ್ಬೋದು, ಜನಸಾಗರ ಬಂದಿದ್ದಾರೆ. ಅವರು 3 ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರಾಜಕೀಯ, ಒಂದು ಒಕ್ಕಲಿಗರ ಸಂಘದ ನಿರ್ದೇಶಕರು, ಒಂದು ಪ್ರೊಡ್ಯೂಸರ್ ಏನಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಒಕ್ಕಲಿಗರ ಸಂಘದ ಹಾಸ್ಪಿಟ್ಲ್ ಹೆಂಗ್ ಮೇಂಟೈನ್ ಮಾಡೋದು ಅಂತ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ರಾಜಕೀಯದಲ್ಲೂ ಪ್ರೂವ್ ಮಾಡ್ತಾ ಇದ್ದಾರೆ. ಅವ್ರೊಂದು ಮಾತು ಯಾವಾಗ ಅಜೆಂಡಾ ಇರೋದು, ನಾನು ಸೋತಿರ್ಬೋದು, ಸತ್ತಿಲ್ಲ ಅಂತ. ಆ ಸಾವು ಅವರಲ್ಲಿ ಇಲ್ಲ. ಈಗ ಎಷ್ಟು ಕೆಲಸ ಮಾಡ್ತಾರೆ, ಆಕ್ಟಿವ್ ಆಗಿದ್ದಾರೆ, ಮುಂದೆಗಡೆ ಇರೋ ನಿದ್ದೆ ಕೆಡಿಸಿದ್ದಾರೆ, ಅದು ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಮನೆಗೂ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಜನಗಳ ಕುಂದುಕೊರತೆಗೆ ಫಸ್ಟ್ ಅಟೆಂಡ್ ಮಾಡ್ತಾರೆ. ಈಗ ಈ ಬರ್ತಡೇ ಬೇಡ ಅಂದ್ರು ಕೂಡ ಅವರು ಈ ಮಟ್ಟಕ್ಕಾಗಿ ಅವರು, ಯಾಕಂದ್ರೆ ನಮ್ಮ ಕಾರ್ಯಕರ್ತ ಸಲೀಂ ಅಂತ ಆಕ್ಸಿಡೆಂಟ್ ಆಗಿದೆ, ಅವ್ನು ಹಾಸ್ಪಿಟಲ್ ಇದ್ದಾರೆ. ಸುಮಾರು 20 ದಿವಸ ಆಯಿತು. ಅವನಿಗೆ ಆರೋಗ್ಯ ಸರಿ ಇಲ್ಲ, ಫುಲ್ಲು ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಇವಾಗ 30 ಲಕ್ಷ ರೂಪಾಯಿ ಖರ್ಚಾಗಿದೆ ಇಲ್ಲಿವರೆಗೂ 20 ದಿವಸಕ್ಕೆ. ಅದರಲ್ಲಿ 20 ಲಕ್ಷ ರೂಪಾಯಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಮತ್ತೆ ನಮ್ಮ ಉಮಾಪತಿಗೌಡರು ಕಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತರನ್ನ ಹೂವು ನೋಡ್ಕೊಂಡು ಅಂತ ಮುಖಂಡರು ಸಿಗ್ಬೇಕು ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಅತಿ ಮುಖ್ಯವಾಗಿ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ನಾವು ಹೇಳ್ತೀವಿ. ಕಾರ್ಯಕರ್ತರನ್ನ ಕಾಪಾಡುವಂತಾರೆ ನಾಯಕರು. ನಮ್ಮ DK ಸಾಹೇಬ್ರು ಯಾವಾಗ ಹೇಳ್ತಾ ಇರ್ತಾರೆ, ನಮಗೆ ಕಾರ್ಯಕರ್ತರೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯ. ಇಂಪಾರ್ಟೆಂಟ್ ಆಗಿ ಕಾರ್ಯಕರ್ತರೇ ಕೆಲಸ ಮಾಡೋದು. ಅದರಿಂದ ಕಾರ್ಯಕರ್ತರಿಗೆ ಗೌರವ ಕೊಟ್ಟು ಉಮಾಪತಿಗೌಡರು ಬೆಳೆಸ್ಕೊಂಡು ಹೋಗ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ರಾಜಕೀಯ ರಂಗದಲ್ಲೂ ಕೂಡ ಯಶಸ್ವಿ ಕಾಣ್ತಾರೆ ಅಂತ ನಮಗೆ ದೇವರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಗ್ಯಾರಂಟಿ ಆಗಿದೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ನಮಸ್ತೆ, ನಾನು ಪಲ್ಲವಿ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಆಗಿದ್ದೇನೆ. ಈ ದಿನ ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡ ಹುಟ್ಟುಹಬ್ಬದ ಪರವಾಗಿ ನಾವೆಲ್ಲ ಇಲ್ಲಿ ನೆಲೆಸಿದ್ದೇವೆ. ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಚಿತ್ರರಂಗದಲ್ಲೂ ಇದ್ದಾರೆ. ಅವ್ರಿಗಿನ್ನೂ ದೇವರು ಹೆಚ್ಚು ಆಯುಷ ಆರೋಗ್ಯ ಕೊಟ್ಟು ಒಳ್ಳೆ ಶಕ್ತಿ ತುಂಬಿ ಅಂತ ಕೇಳ್ಕೊಡ್ತೀನಿ. ನಮ್ಮ ನಾಯಕರಾದ ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡರವರ ಹುಟ್ಟುಹಬ್ಬ ಆಚರಣೆಗೆಂದು ನಾವು ಬೊಮ್ಮನಹಳ್ಳಿ ಬ್ಲಾಕ್ ಇಡೀ ಕಾರ್ಯಕರ್ತರ ದಂಡೆ ಬಂದಿತ್ತು. ನಿನ್ನೆ ರಾತ್ರಿನೂ ಸೆಲೆಬ್ರೇಷನ್ಸ್ ಆಯಿತು. ನಿನ್ನೆ ರಾತ್ರಿ 3 ಗಂಟೆವರೆಗೂ ಆಯಿತು. ಆದರೂ ಉಮಾಪತಿ ಗೌಡರು ಬೆಳಗ್ಗೆನೆ ಎದ್ದು ಬಂದಿದ್ದಾರೆ. ಕಾರ್ಯಕರ್ತರೆಲ್ಲಾನು ಸುಮಾರು ಊರುಗಳಿಂದ ಬಂದಿದ್ದಾರೆ ಕಾರ್ಯಕರ್ತರಿಗೆ. ಇವರು ಒಂದು ಸಮುದಾಯದ ನಾಯಕರಾದ್ರಿಂದ ಎಲ್ಲ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಕೋಣಪ್ರೆಡ್ಡಿಯವರು ಎಲ್ಲರೂ ತುಂಬ ಜನ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸಿದ್ದಾರೆ. ನಮ್ಮ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ ಎಷ್ಟು ಕಾರ್ಯಕರ್ತರಿದ್ದಾರೋ ಅಷ್ಟು ಕಾರ್ಯಕರ್ತರು ಎಲ್ಲ ಬಂದಿದ್ರು. ಬೊಮ್ಮನಹಳ್ಳಿ ಬ್ಲಾಕ್ ಎಲ್ಲ ಮಹಿಳಾ ಕಾರ್ಯಕರ್ತರು ಹಾಗೂ ಕಾರ್ಯಕರ್ತರು ಎಲ್ಲ ಜೊತೆಗೆ ಬಂದು ನಾವು ಇವತ್ತು ಉಮಾಪತಿ ಗೌಡರಿಗೆ ಹುಟ್ಟುಹಬ್ಬದ ಶುಭವನ್ನು ಹಾರೈಸಿದ್ದೇವೆ. ಸದಾ ಇವರು ಚೆನ್ನಾಗಿರ್ಲಿ, ಆ ದೇವರು ಆಯುರ ಆರೋಗ್ಯ ಸುಖ ಶಾಂತಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇವರು ಒಬ್ಬ ಉದಯೋನ್ಮುಖ ನಾಯಕ, ಎಲ್ಲ ಯುವಕರನ್ನ ಎಲ್ಲ ಪ್ರೇರೇಪಿಸ್ತಾರೆ. ಹಾಗೆ ಅದೇ ರೀತಿ ಇವರು ಕೆಲಸ ಮಾಡಕ್ ಬಂದಿರೋದಿಲ್ಲ. ಇವರು ಒಬ್ಬ ಸೇವಕ, ನಾಯಕ ಅಲ್ಲ, ನಾವು ಇವ್ರನ್ನ ಸೇವಕ ಅಂತಾನೆ ಹೇಳ್ತೀವಿ. ಜನರಲ್ಲಿ ಎಲೆಕ್ಷನ್ ಆಗಿ 2.5 ವರ್ಷ ಆದ್ರೂ ದಿನನಿತ್ಯ ಜನರೊಡನೆ ಒಡನಾಟ ಇಟ್ಕೊಂಡಿರೋಂಥ ಧೀಮಂತ ನಾಯಕ ಇವರು. ಇವ್ರಿಗೆ ಆ ದೇವರು ಒಳ್ಳೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ, ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಅಭಿವೃದ್ಧಿನೇ ಕಂಡಿರಲಿಲ್ಲ. ಸೊ ಈಗಿನ ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡರು ಬಂದ ಮೇಲೆ ಎಷ್ಟೋ ರಸ್ತೆಗಳಲ್ಲಿ ದಾರಿಗಳು ನೋಡ್ತಾ ಇದ್ದೀವಿ. ಎಷ್ಟೋ ಗುಂಡಿಗಳಿಗೆ ಟ್ಯಾಪೆ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಈಗಿನ ಹಾಲಿ ಶಾಸಕರಾದಂಥವ್ರು ಮಾಡಿರಲಿಲ್ಲ. ಅದೆಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಿಸ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ
ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡರು ಇವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅವ್ರು ಬರಬೇಕಾಗಿತ್ತು. ಅವ್ರು ಬಂದ ಮೇಲೆನೆ ಅಭಿವೃದ್ಧಿಯನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಂದು ಕಲ್ಪನೆ ಇದು ಮಾಡ್ಕೊಟ್ಟಂತ ವ್ಯಕ್ತಿ ಅವರು. ನೋಡಿ, ಉಮಾಪತಿ ಶ್ರೀನಿವಾಸ್ ಗೌಡರು ಅವರ ಒಂದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಹೆಸರಾಂತ ವ್ಯಕ್ತಿ ಅವರು. ಆದ್ರೂ ಕೂಡ ಎಲ್ಲರೂ ಕೂಡ ಒಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಕೂಡ ಒಂದು ಕೈಗೆ ಸಿಗ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಉಮಾಪತಿ ಶ್ರೀನಿವಾಸ್ ಗೌಡರು. ಅವ್ರ ಇವತ್ತಿನ ಹುಟ್ಟುಹಬ್ಬವನ್ನು ಕೂಡ ಸರಳತೆಯಿಂದ ಆಚರಿಸ್ಕೊಂಡಿರುವಂತದ್ದು ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಚಾರ. ಯಾರು ಒಬ್ರು ಸೆಲೆಬ್ರಿಟಿ ಯಾವ್ದಾರು ಒಂದು ಹುಟ್ಟುಹಬ್ಬ ಬರುವಂತದ್ದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಮಾಡುವಂತದ್ದಾಗ್ಲಿ ಆ ಸಂದರ್ಭದಲ್ಲಿ ಅವ್ರ ಕೈಗಳಿಗೆ ಸಿಕ್ಕಲ್ಲ. ಬಟ್ ಆದ್ರೆ ಇವತ್ತು ಪ್ರತಿನಿತ್ಯ ಬರೀ ಹುಟ್ಟುಹಬ್ಬದ ಪ್ರಯುಕ್ತ ಅಂತಲ್ಲ, ಪ್ರತಿನಿತ್ಯ ಅವರ ಒಂದು ಕ್ಷೇತ್ರದಲ್ಲಿ ಸಿಗುವಂತಹ ಒಬ್ರು ಒಂದು ದೊಡ್ಡ ನಾಯಕ ಅಂತಾನೆ ಹೇಳ್ಬೋದು. ಸಂತೋಷ್ ಕುಮಾರ್ ಅಂತ ಹೇಳಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಸ್ನೇಹಜೀವಿ ಡ್ರೈವರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯುವ ನಾಯಕರು ಉಮಾಪತಿ ಶ್ರೀನಿವಾಸ್ ಗೌಡರವರು ಸತತವಾಗಿ ಕೋವಿಡ್ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ಮನೆ ಮನೆಗೆ ಮತ್ತೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗೆ ಇಳಿದು ಸಾರ್ವಜನಿಕರಿಗೆ ಯಾವ್ಯಾವ ಕೆಲಸ ಕಾರ್ಯನ ಮಾಡಬೇಕು ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊ ಬರ್ತಾ ಇದ್ದಾರೆ. ಇವರು ಮುಂದಿನ ದಿನದಲ್ಲಿ ಇವರು ಈ ಒಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು MLA ಆಗಿ ಖಂಡಿತವಾಗೂ ಬರ್ತಾರೆ. ಯಾಕಂದ್ರೆ ಇವರು ಯುವಕರ ಆಶಾಕಿರಣ. ಅದರಲ್ಲೂ ಬಡವರು ಅಂದ್ರೆ ಮತ್ತೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ರಸ್ತೆಗಳಲ್ಲಿರಲಿ, ಚರಂಡಿಗಳಲ್ಲಿರಲಿ, ನೀರಿನ ವ್ಯವಸ್ಥೆ ಏನೇ ಆಗಿರಲಿ, ನಾವೇನಾದ್ರೂ ಒಂದು ಕೆಲಸ ಆಗ್ಬೇಕು ಅಂತ ಯಾರಾದ್ರೂ ನಮ್ಮ ಹತ್ರ ತಿಳಿಸಿದಾಗ ನಾವು ಕೇಳ್ಕೊಂಡ್ರೆ ಅದನ್ನ ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೊಳ್ಳೋಂಥ ಕೆಲಸನ ಒಬ್ರು MLA ಆಗಿಲ್ಲ ಅಂದ್ರೂ ಮುಂದಿನ ನಮ್ಮ ಭಾವಿ MLA ಉಮಾಪತಿ ಶ್ರೀನಿವಾಸ್ ಗೌಡರವರೇ. ಆ ಪಕ್ಷನೂ ಕೂಡ ನಮ್ದೇ ಇದೆ, ಕಾಂಗ್ರೆಸ್ ಪಕ್ಷ. ಮುಂದಿನ ದಿನದಲ್ಲೇ ಖಂಡಿತವಾಗೂ ಇವರು MLA ಆಗಿ ಆಗ್ತಾರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಒಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರು ಇವ್ರನ್ನ ಖಂಡಿತವಾಗೂ ಮುಂದಿನ ದಿನದಲ್ಲಿ ಕೈ ಬಿಡೋದಿಲ್ಲ. ಯಾಕಂದ್ರೆ ಇವರು ಮಾಡಿರೋ ಅಂತ ಒಂದು ಕೆಲಸ ಕಾರ್ಯಗಳು, ಸಾಮಾಜಿಕ ಕಳಕಳಿ ಮತ್ತೆ ಬಡವರ ಮೇಲೆ ಇವ್ರಿಗಿರೋ ಅಂತ ಒಂದು ಆ ಒಂದು ಒಳ್ಳೆಯ ಮನಸ್ಥಿತಿ, ಇದನ್ನೆಲ್ಲ ಒಪ್ಕೊಂಡು ಮುಂದಿನ ದಿನದಲ್ಲಿ ನಾವು ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡರನ್ನ MLA ಆಗಿ ನೋಡ್ತೀವಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಶ್ರೀನಿವಾಸ್ ಗೌಡರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತೇವೆ. ನಮ್ಮ ಮಿಥುನ್ ಗೌಡರ ನೇತೃತ್ವದಲ್ಲಿ ಟೀಮ್ ಜಾಗವಾರ್ ಹುಲಿಮಾವ್ ಏನ್ ತಂಡ ಇದೀವ, ನಾವು ಇವತ್ತು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದೀವಿ. ಬೃಹತ್ ಹಣ್ಣಿನ ಗಾತ್ರದ ಆಹಾರಗಳನ್ನ ತಗೊಬಂದು ನಮ್ಮ ಮಿಥುನ್ ಗೌಡರ ನೇತೃತ್ವದಲ್ಲಿ ಇವತ್ತು ಸಲ್ಲಿಸ್ತೀವಿ. ಅವರಿಗೆ ರಾಯರು ಆಶೀರ್ವಾದ ಮಾಡಲಿ, ಯಾವಾಗ್ಲೂ ಕೂಡ ಇದೇ ರೀತಿ ಮುಂದುವರಿಲಿ, ಮುಂದಿನ ದಿನಗಳಲ್ಲಿ ಶಾಸಕರಾಗಲಿ ಅಂತ ಈ ಮೂಲಕ ಅಭಿನಂದಿಸ್ತಾ ಇದ್ದೀವಿ. ಸೊ ನಮ್ಮ ರಾಜಕೀಯ ಭವಿಷ್ಯ ಚೆನ್ನಾಗಿರ್ಲಿ, ಮತ್ತೆ ಅವರ ಆಶೀರ್ವಾದದಿಂದ ಇನ್ನೊಂದಷ್ಟು ಯುವಕರು ಕೂಡ ಬೆಳೀಲಿ ಅಂತ ಇದ್ರ ಮುಖಾಂತರ ಕೇಳ್ತಾರೆ. ನನ್ನ ಹೆಸರು ಅಭಿಷೇಕ್ ಅಂತ. ಏನಿವತ್ತು ನಮ್ಮ ನಾಯಕರಾದ ಉಮಾಪತಿ ಅಣ್ಣಂಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಕೊಟ್ಟು, ನಮ್ಮ ನಾಯಕರು ಮಿಥುನ್ ಗೌಡ್ರ ಅಂತ ಎಷ್ಟೋ ಜನ ಯುವಕರಿಗೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ತರ ಅವ್ರ ಸಪೋರ್ಟ್ ಎಲ್ಲರ ಮೇಲೆ ಇದ್ದು ಯುವ ಪ್ರತಿಭೆಗಳನ್ನ ಗುರುತಿಸಿ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನೆಕ್ಸ್ಟ್ ಉಮಾಪತಿ ಅಣ್ಣನ ಬಾವುಟ ಹಾರಿಸಲೇಬೇಕು, ವಿಧಾನಸೌಧ ಕಳಿಸಲೇಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಅದೇ ತರ ಉಮಾಪತಿ ಅಣ್ಣನಿಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ಲರೂ ನಮಸ್ಕಾರ. ನಾವೆಲ್ಲ ಬಂದಿರೋದು ಹುಳಿಮಾವಿಂದ, ಟೀಮ್ ಜಾಗವ್ರ ಅಂತ ನಮ್ಮ ಟೀಮ್ ಹೆಸರು. ಇವತ್ತು ನಮ್ಮ ಉಮಾಪತಿ ಗೌಡ್ರ ಅಣ್ಣ ಅವರ ಹುಟ್ಟಿದಹಬ್ಬ, 38ನೇ ಹುಟ್ಟುಹಬ್ಬ. ನಾವೆಲ್ಲರೂ ತುಂಬಾ ಉತ್ಸಾಹದಿಂದ ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ. ಇಲ್ಲಿ ನಾವು ಬಂದಿದ್ದಕ್ಕಿಂತ ತುಂಬಾ ಅದ್ದೂರಿಯಾಗಿ ಆಚರಣೆ ಈಗಾಗಲೇ ನಡೀತಾ ಇದೆ. ತುಂಬಾ ಖುಷಿಯಾಗಿದೆ ನಮ್ಗೆ ಆಚರಣೆ ನೋಡಿ. ಇದೇ ತರ ಮುಂದಕ್ಕೂ ಇನ್ನಷ್ಟು ಆಚರಣೆಗಳಾಗ್ಲಿ. ಆದಷ್ಟು ಬೇಗ ನಮ್ಮ ಉಮಾಪತಿ ಅಣ್ಣ ಅವರು MLA ಆಗಿ ಗೆದ್ದು ಬರ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಜೈ ಉಮಾಪತಿ ಅಣ್ಣ. ಮೈಸೂರಿಂದ ಸರ್, ಉಮಾಪತಿ ಅವರು ನಮ್ಗೆ ಒಳ್ಳೆ ಸ್ನೇಹಿತರು. ಅದೇ ಅವ್ರದ್ದು ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಸಮಾಜಮುಖಿ ಕಾರ್ಯಕ್ರಮಗಳು ತುಂಬಾ ಮಾಡ್ತಾ ಇದಾರೆ. ನಮ್ಗೆ ಸ್ನೇಹಿತರು ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ ಈ ಟೈಮಲ್ಲಿ. ಅದೇ ಇನ್ನೂ ಒಳ್ಳೆ ಯೂತ್ಸ್ ಇದ್ದಾರೆ ಅವರು. ಈ ಬೊಮ್ಮನಹಳ್ಳಿ ಕ್ಷೇತ್ರ ಜನ ಅವ್ರ ಆಶೀರ್ವಾದ ಮಾಡಿದ್ರೆ ಮುಂದೆ MLA ಆಗಿ ಬರ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ. ಮತ್ತೆ ಬೇರೆಯವ್ರ ತರ ಅಲ್ಲ, ಕೈಗೆ ಸಿಗೋಂಥ ವ್ಯಕ್ತಿ, ಚೆನ್ನಾಗಿ ಸ್ಪಂದಿಸ್ತಾರೆ. ಆಮೇಲೆ ನಾಲೆಜಬಲ್ ಪರ್ಸನ್ನು, ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾರೆ ಅವ್ರೆ. ನಿಮ್ಗೆ ಗೊತ್ತು ಹೇಗೆ ಅಂತ, ಮನುಷ್ಯ ನೇರ ನೋಡಿ ಮನುಷ್ಯ. ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ MLA ಆಗ್ತಾರೆ. ಮತ್ತೆ ಈ ಸಮಯದಲ್ಲಿ ಉಮಾಪತಿ ಅಣ್ಣಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾಮುಂಡೇಶ್ವರಿ ಅವರಿಗೆ ಮತ್ತೆ ಅವರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸರ್.